ರೆಡ್ಡಿ ರಾಜೀನಾಮೆ ಬೆನ್ನಲ್ಲೇ ಬೆಂಬಲಿಗರು ಭಾರೀ ಹೈಡ್ರಾಮಾ ಮಾಡ್ತಾ ಇದ್ದಾರೆ. ಸಾಮೂಹಿಕ ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ ಪದಾಧಿಕಾರಿಗಳು. ಬಿಟಿಎಂ ಲೇಔಟ್ ಕ್ಷೇತ್ರದ ಕೈ ಮುಖಂಡರು ಸಾಲು ಸಾಲಾಗಿ ರಾಜೀನಾಮೆ ಕೊಡ್ತಾ ಇದ್ದಾರೆ. ಪದಾಧಿಕಾರಿಗಳೆಲ್ಲರೂ ರಾಜೀನಾಮೆ ಕೊಡ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಡಲೇಬೇಕು, ಕೊಡದೇನೆ ಈಗ ಅನ್ಯಾಯ ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರಿಗೆ ಆದಂತ ಅವಮಾನವಿದು. ಪಕ್ಷಕ್ಕಾಗಿ ನಾವೆಲ್ಲರೂ ಬೆವರು ಸುರಿಸಿದೀವಿ, ನಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ ಬೆಲೆನೇ ಇಲ್ವಾ? ನಾಯಕರ ಸೇವೆಯನ್ನ ಮರೆತು ಬಿಡದೆ ಪಕ್ಷದ ಸಂಸ್ಕೃತಿನ ಪಕ್ಷದ ವಿರುದ್ಧವೇ ಸಿಡಿದೇಳ್ತಾ ಇದ್ದಾರೆ ಪದಾಧಿಕಾರಿಗಳು. ಬಿಟಿಎಂ ಲೇಔಟ್ನ ಕೈ ಕಾರ್ಯಕರ್ತರು ಎಲ್ಲರೂ ಕೂಡ ರೆಬಲ್ ಆಗಿಬಿಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಸೀನಿಯರ್ ಇದ್ದಾರೆ. ಅವರ ಮನವಿಯನ್ನ ನಾವೊಂದು ಶ್ರಮ ವಹಿಸಿದ್ವಿ, ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಶ್ರಮ ಪಟ್ಟಿದ್ದೀವಿ, ಅದಕ್ಕೊಂಚೂರು ಬೆಲೆನೇ ಬೇಡವಾ? ಹೈಕಮಾಂಡ್ ನಾಯಕರು ಯಾಕೆ ಹಿಂಗೆ ಮಾಡ್ತಿದ್ದಾರೆ? ರಾಜ್ಯದ ಹಿರಿಯ ನಾಯಕರು ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಒಂದು ಮನವಿಯನ್ನ ಅದನ್ನು ಪರಿಗಣಿಸಿ ಕೂರಿಸಿ ಮಾತಾಡಿಸಿ ಸಮಾಧಾನ ಹೇಳುವಂತ ಒಂದು ಸೌಜನ್ಯಕ್ಕೂ ಕರೆಸಿ ಏನೋ ಮಾತಾಡಲಿಲ್ವಲ್ಲ ನೋಡಿ. ಅದು ಗಲಾಟೆ ಮಾಡ್ತಿರೋದು ಬಿಟಿಎಂ ಲೇಔಟ್ನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಜೊತೆಗೆ ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರ ಹೈಡ್ರಾಮಾ ಇದು. ನಮ್ಮ ಶಾಸಕರು ಬೆಂಗಳೂರಿಂದ ಗೆದ್ದಂತವ್ರು ಇವರು, ಯಾವುದೇ ಒಂದು ಅರ್ಬನ್ ವಿಲೇಜ್ ಕಡೆಯಿಂದ ಗೆದ್ದವಂತಾರಲ್ಲ ಇವರು. ಇವ್ರಿಗೆ ತಿಳುವಳಿಕೆ ಇರೋದು ಬೆಂಗಳೂರು ಬಗ್ಗೆ, ಬೆಂಗಳೂರು ಮಹಾನಗರ ಬಗ್ಗೆ. ಇವರು ಬೆಂಗಳೂರಲ್ಲೇ ಇದ್ದವರು. ಇವರು 8 ಬಾರಿ ಶಾಸಕರಾಗಿದ್ದಾರೆ. ಇವರು ಜಯನಗರ ಗೆದ್ದಿದ್ದಾರೆ, ಇವರೆಲ್ಲ ನಮ್ಮ ಗ್ರಾಮಾಂತರದಲ್ಲಿ ಗೆದ್ದಿಲ್ಲ, ಇಲ್ಲ ಬೆಳಗಾಮಲ್ಲಿ ಗೆದ್ದಿಲ್ಲ. ಇವ್ರು ಗೆದ್ದಿರೋದು ಬೆಂಗಳೂರಲ್ಲಿ, ಎಲ್ಲಿ ಜಯನಗರ ಬಿಟಿಎಂ ಕ್ಷೇತ್ರದಲ್ಲಿ. ಇವ್ರಿಗೆ ಗಮನ ಇರುವಂತದ್ದು ಬೆಂಗಳೂರ ಒಂದು ಉತ್ತಮ ಒಂದು ಸ್ಥಿತಿ ತಗೊಂಡೋಗ್ಬೇಕು ಅಂತ. ಈಗ ಲಾಸ್ಟ್ ಟೈಮು ಅವರಿಗೆ ಸಾರಿಗೆ ಕೊಟ್ಟಾಗ ಆಲ್ರೆಡಿ ಮುಂಚೆನೆ ಅವರು ಸಾರಿಗೆ ಖಾತೆನ ನಿಭಾಯಿಸಿಲ್ಲ. ಜಲಸಂಪನ್ಮೂಲ ಯಾರಿಗೆ ಕೊಡಬೇಕು? ನಾನು ಹೇಳೋದು, ಇದು ನಾವು ಕಾಂಗ್ರೆಸ್ ಪಕ್ಷ ಆಗ್ಬೋದು, ಪರಮೇಶ್ವರ್ ಅಂತ ಈ ಸೀನಿಯರ್ ಇದ್ರು, ಅವ್ರು ತಗೋಬೋದಾಯ್ತು. ಕೃಷ್ಣ ಬೈರೇಗೌಡರು ಅವರೇ ತಗೋಬಹುದು. ಇವ್ರಿಗೆ ಯಾಕೆ ಅದನ್ನ ಒಲ್ಲದ ಬಂದ್ರೆ ಏನಂದ್ರೆ ಒತ್ತಡ ಹಾಕಿ ಯಾಕೆ ಕೊಡ್ತಾ ಇದ್ದಾರೆ ಜಲಸಂಪನ್ಮೂಲ? ಅದು ಬೇಡ ನಮ್ಗೆ. ಸಾಹೇಬ್ರಿಗೆ ಬೇಕಾಗಿರೋದು ನಗರಾಭಿವೃದ್ಧಿ, ಬೆಂಗಳೂರು ಅಭಿವೃದ್ಧಿ. ಯಾಕೆ GBI ಇದೆ, 5 ಕಾರ್ಪೊರೇಷನ್ ಆಗಿದೆ, ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಇವ್ರಿಗಿರೋ ತಿಳುವಳಿಕೆಯಲ್ಲಿ ನಮ್ಮ ಸಾಹೇಬರಿಗೆ ಬೆಂಗಳೂರು ಅಭಿವೃದ್ಧಿ ಕೊಡಬೇಕು. ಸಾಹೇಬರಿಗೆ ಅವ್ರು ಹಿಂದೆ ಮಾತು ಕೊಟ್ಟಿದ್ದಾರೆ, DK ಶಿವಕುಮಾರ್ ಸಾಹೇಬರು ಮಾತು ಕೊಟ್ಟಿದ್ದಾರೆ, ಬೆಂಗಳೂರು ನಗರಾಭಿವೃದ್ಧಿ ಕೊಡ್ತೀವಿ ಅಂತ. ಆ ಮಾತಂತ ನಡ್ಕೊಂಡ್ರೆ ಸಾಕು ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಆಮೇಲೆ ನಮ್ಮ ಕಾಂಗ್ರೆಸ್ ಅಲ್ಲಿ ಗಾಂಧಿ ಬಿಟ್ರೆ ನೆಕ್ಸ್ಟ್ ಒಂದು ಅತ್ಯುನ್ನತ ನಾಯಕ ಅಂದ್ರೆ ನಮ್ಮ ರಾಮಲಿಂಗ ಸಾಹೇಬರು. ಅಷ್ಟು ಸರಳತೆ ಸಜ್ಜನತೆ ಇರುವಂತವ್ರು. ಬೆಳಗ್ಗೆ 8 ಗಂಟೆಗೆ ಬರ್ತಾರೆ ಆಫೀಸ್ಗೆ. ಇಡೀ ನಮ್ಮ ದೇಶದಲ್ಲಿ ಇಷ್ಟೇ ನಾಯಕರು 8 ಗಂಟೆಗೆ ಬರ್ತಾರೆ ಆಫೀಸ್ಗೆ, ಯಾರು ಸಿಗಲ್ಲ. ಇವತ್ತು ಸರಳವಾಗಿರೋಂಥವರು ಸಜ್ಜನರು, ಇವತ್ತು ಯಾವುದೇ ಲಾಬಿ ಮಾಡಿದಂಥವರು, ಅಷ್ಟು ಒಂದು ಒಳ್ಳೆ ನಾಯಕರಿಗೆ ನಾವು ನಿಮ್ಮ ಹತ್ರ ಹೋರಾಟ ಮಾಡಬಾರ್ದು, ಕೇಳಬಾರ್ದು. ನೀವೇ ಅರ್ಥ ಮಾಡಿಕೊಂಡು ಒಳ್ಳೆಯದು ಕೊಡಬೇಕು. ಅವ್ರು ಏನ್ ಮಾತು ಕೊಟ್ಟಿದ್ರು ಅದನ್ನ ನೆರವೇರಿಸ್ಕೊಡಿ ಸಾಹೇಬರಿಗೆ. ನೋಡಿ, ಅವರ ಕಾರ್ಯಕರ್ತರು ಹೇಳುವ ಪ್ರಕಾರ ಮಾತುಕತೆ ಆಗಿದೆ ಅಂತ. ಈಗ DK ಶಿವಕುಮಾರ್ ಅವರು ಹೋದಲ್ಲಿ ಬಂದಲ್ಲಿ ಕೊಟ್ಟ ಮಾತಿನ ಬಗ್ಗೆ ಮಾತನಾಡ್ತಾ ಇದ್ರು. ಈಗ ಅವರೇ ಕೊಟ್ಟಿರೋ ಮಾತಿದು, ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆಗನ್ನ ಕೊಡ್ತೀವಿ ಅಂತ ಮಾತುಕತೆ ಆಗಿತ್ತಂತೆ ಈ ಹಿಂದೆನೆ. ಸೊ ಹಾಗಾಗಿ DK ಶಿವಕುಮಾರ್ ಅವರು ಕೊಟ್ಟ ಮಾತಿನಂತೆ ನಡ್ಕೊಳ್ತಿಲ್ಲ ಅಂತೇಳಿ ಅವರ ವಿರುದ್ಧ ರೆಬಲ್ ಆಗಿದ್ದಾರೆ. ಕಾಂಗ್ರೆಸ್ನ ಪದಾಧಿಕಾರಿಗಳು, ಕಾಂಗ್ರೆಸ್ನ ಕಾರ್ಯಕರ್ತರು ಬಿಟಿಎಂ ಲೇಔಟ್ನಲ್ಲಿ ಹೈಡ್ರಾಮಾ ಸೃಷ್ಟಿ ಮಾಡಿರೋದು. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನಲ್ಲೇ 8 ಬಾರಿ ಗೆದ್ದಿದ್ದಾರೆ. ಬೆಂಗಳೂರು ಬಗ್ಗೆ ಗೊತ್ತಿದೆ, ಅವ್ರಿಗೆ ದೂರದೃಷ್ಟಿ ಇದೆ ಬೆಂಗಳೂರನ್ನು ಹೇಗೆ ನೋಡಬೇಕು ಅಂತ.